ಸರ್ವಾಂಗ ಸುಂದರವಾಗಿ ಸಾಗಿಕೊಂಡು ಬರ್ತಾ ಇದೆ. ಇಂದು 2ನೇ ದಿನದ ಸಂದರ್ಭದಲ್ಲಿ ನಿನ್ನೆಗಿಂತ ಇವತ್ತು ಬಹಳಷ್ಟು ವಿಚಾರಗಳನ್ನು ಆಗಮಿಸಿದಂಥ ಮುಖ್ಯ ಅತಿಥಿಗಳಿಂದ ಉಪದೇಶಾಮೃತ ನೀಡಿದಂಥ ಶ್ರೀಗಳವರ ಮೂಲಕ ತಾವೆಲ್ಲ ತಿಳಿದು ಸಂತೋಷಪಟ್ಟಿದ್ದೀರಿ. ಸಮಾರಂಭದ ಕೊನೆಯ ಘಟ್ಟ ಸಾಂಕೇತಿಕವಾಗಿ ಕೆಲವು ನಿಮಿಷಗಳ ಕಾಲ ಜಗದ್ಗುರುಗಳು ಮನದಾಳದ ಕೆಳಗೆ ಮನುಷ್ಯತ್ವ, ನಾವೆಲ್ಲ ಮನುಷ್ಯರಲ್ಲವೇ ಅನ್ನುವಂಥ ಭಾವನೆ ಬಹಳಷ್ಟು ಜನರನ್ನು ಕಾಣಬಹುದು. ಕೇವಲ ನಾಮರೂಪಗಳಿಂದ, ವೇಷಭೂಷಣಗಳಿಂದ ನಾವು ಮನುಷ್ಯರಾದರೆ ಸಾಲು. ಮಾನವೀಯತೆಯ ಆದರ್ಶ ಗುಣಗಳನ್ನು ಸಂಪಾದಿಸಿಕೊಳ್ಳದೇ ಇದ್ದರೆ ಈ ಹಿರಿದಾದಂಥ ಮಾನವ ಜನ್ಮದಲ್ಲಿ ನಾವು ಹುಟ್ಟಿ ಬಂದರೂ ಕೂಡ ನಿರರ್ಥಕ ಅನ್ನುವಂಥ ಎಚ್ಚರಿಕೆಯನ್ನು ಅನೇಕ ಮಹಾನುಭಾವರು ಕೊಟ್ಟಿದ್ದಾರೆ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಂ. ಈ ಮಾನವ ಜನ್ಮ ಬಂದಿರುವುದು ಅಷ್ಟು ಸುಲಭ ಅಲ್ಲ. ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ವೃತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದೆ. ಅರಿವುಳ್ಳಂಥ ಮಾನವ ಜನ್ಮದಲ್ಲಿ ಬಂದು ಬಾಳೆಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ, ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೇ ಇದ್ದರೆ ಈ ಮಾನವ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಮನುಷ್ಯ ಕೇವಲ ನಾಮರೂಪಗಳಿಂದ ಅಷ್ಟೇ ಅಲ್ಲ, ತನ್ನ ಆದರ್ಶ ನಡೆನುಡಿಗಳಿಂದ ಆದರ್ಶ ವ್ಯಕ್ತಿತ್ವವನ್ನು ಗಳಿಸಿಕೊಂಡಾಗ ಈ ಜೀವನಕ್ಕೆ ಒಂದು ಬೆಲೆ, ನಿಜವಾದಂಥ ಗೌರವ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರತಿಯೊಂದು ಧರ್ಮದಲ್ಲಿ ಹುಟ್ಟಿದಂಥ ಮನುಷ್ಯ ಕೊನೆಯಲ್ಲಿ ಮೋಕ್ಷವನ್ನು ಸಂಪಾದಿಸಬೇಕು ಅನ್ನುವಂಥ ಭಾವನೆ ಎಲ್ಲ ಧರ್ಮಗಳಲ್ಲಿದೆ. ಆದರೆ ಮನುಷ್ಯ ಜೀವನ ಎಷ್ಟು ವರ್ಷ ಬದುಕಿದರೂ ಒಂದಿಲ್ಲ ಒಂದು ದಿನ ಅಗಲುವಂಥದ್ದು ಅನಿವಾರ್ಯ. ಕಡಕೋಳದ ಮಡಿವಾಳಪ್ಪ ಒಂದು ಮುತ್ತಿನಂಥ ಮಾತನ್ನು ಅವರು ಹೇಳ್ತಾರೆ. ಆ ಮಾತು ಏನು ಅಂದರೆ, ಆಯುಷ್ಯ 10, ರಾತ್ರಿಗೆ ಓದುವ 50, ಪ್ರಾಯಕ 20, ಪ್ರಾಯದ ಗಾಯಕ 30, ವಾಯು ಗಿಲ್ಲ ಹೊತ್ತು ಶಿವನನ್ನು ನೆನೆಯುವುದು ಯಾವತ್ತೂ ಅದು. ದೇವರು 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ 100 ವರ್ಷದ ಆಯುಷ್ಯದಲ್ಲಿ ಮನುಷ್ಯ 50 ವರ್ಷಗಳನ್ನು ನಿದ್ರೆಗಾಗಿ ಕಳೆದಾನೆ. ಉಳಿದಂಥ 50 ವರ್ಷದಲ್ಲಿ ಒಬ್ಬ ಮನುಷ್ಯ ಬೆಳೆದು ಪ್ರಬುದ್ಧನಾಗಬೇಕಾದರೆ 20 ವರ್ಷಗಳು ಬೇಕು. ಉಳಿದಂಥ 30 ವರ್ಷದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಸವಾಲುಗಳನ್ನು ದಾಟಿ ನಡಿಬೇಕಾಗ್ತಾ ಇದೆ.
ಒಬ್ಬ ಶರಣ ಹೇಳ್ತಾ ಇದ್ದಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾಗರೆ ಉಡುವ ಚಿಂತೆ, ಉಡಲಾಗರೆ ಇಡುವ ಚಿಂತೆ, ಇಡಲಾಗರೆ ಹೆಂಡಿರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಈ ಚಿಂತೆಗಳ ಸಾಲಿನಲ್ಲಿನೇ ಮನುಷ್ಯ ತನ್ನ ಜೀವನವನ್ನು ಕೊನೆಗಾಣಿಸುವಂಥವನಾಗಿದ್ದಾನೆ.